ಚಟ್ನಿಗೂ ಕ್ಯೂ ನಿಂತ್ಕೋಬೇಕು. ಬಾಯಿಗಿಟ್ಟ ತಕ್ಷಣ ಪಟ್ಟಂತ ಹೊಡಿಯುತ್ತೆ. 40 ರೂಪಾಯಿಗೆ ಹೊರತು. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಹೇಳಿದ್ದೀನಪ್ಪ ಅಂತಂದರೆ ನಮ್ಮ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದ್ದೀನಿ. ರೈಲ್ವೆ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ ಇಲ್ಲ, ಆದರೆ ಎಂಟ್ರೆನ್ಸ್ ಎಲ್ಲ ಕಳೆದ 43 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ಬರ್ತಾರಂತ ಒಂದು ಸ್ಟೋರ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಸ್ಟೋರ್ ಅಲ್ಲ, ತಿಂಡಿ ಸಿಗೋವಂಥ ಜಾಗ. ಬಟ್ ಹೆಸರು ಮಾತ್ರ ಸ್ಟೋರ್ ಅಂತ ಇಟ್ಕೊಂಡಿದ್ದಾರೆ. ಹೆಸರೇನಪ್ಪ ಅಂತಂದರೆ ಶ್ರೀ ರಾಘವೇಂದ್ರ ಸ್ಟೋರ್ ಅಂತ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ವೀಕೆಂಡ್ ಟೈಮಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಫ್ಯಾಮಿಲೀಸ್ಗಳು ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಮೇನಾಗಿ ಇಲ್ಲಿ ಇಡ್ಲಿ, ಖಾರ ಬಾತು, ಕೇಸರಿ ಬಾತು ಮತ್ತು ಶಾವಿಗೆ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಫೇಮಸ್ಸು. ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ರಾಘವೇಂದ್ರ ಸ್ಟೋರಲ್ಲಿ ಒಂದೊಳ್ಳೆ ಬಿಸಿ ಬಿಸಿಯಾಗಿರೋಂಥ ಇಡ್ಲಿ ಜೊತೆಗೆ ಒಂದಷ್ಟು ಐಟಮ್ನ ಟ್ರೈ ಮಾಡೋಣ. ಲಿಟ್ರಲಾಗಿ ಜನ ಕ್ಯೂ ನಿಂತ್ಕೊಂಡು ಫುಡ್ಸ್ನ ಟ್ರೈ ಮಾಡ್ತಿದ್ರೆ ನೋಡಬೇಕಾದ್ರೆ ಯಪ್ಪ ಹೆವಿ ಜನ, ಮಿನಿಮಮ್ ಒಂದು 200-250 ಜನ ಬಂದಿರ್ತಾರೆ. ಸಿಕ್ಕಾಪಟ್ಟೆ ಕ್ರೌಡೆಡ್ ಏರಿಯಾ. ನಾನು ನೋಡಿರೋದು ಬೆಂಗಳೂರಲ್ಲಿ ಅಂತಲೇ ಹೇಳ್ಬೋದು. ಫುಡ್ ವೆಯ್ಟ್ ಮಾಡ್ತಾ ಇದ್ದೀವಿ. ಶಾವಿಗೆ ಉಪ್ಪಿಟ್ಟು ಮತ್ತು ಇಡ್ಲಿ ತೊಗೊಂಡಿದ್ದೀವಿ. ಇಡ್ಲಿ ಮತ್ತು ಶಾವಿಗೆ ಬಾತ್ ಕೊಡಿ. ಇಡ್ಲಿ ಮತ್ತು ಶಾವಿಗೆ ಬಾತ್. ಯಾವಾಗಲೂ ಹಿಂಗೆ ಇರ್ತಾರಾ ರೋಡು? ಯಾವಾಗಲೂ ಹಿಂಗೆ ಇರ್ತಾರಾ? ಶನಿವಾರ ಭಾನುವಾರ ಮಾತ್ರ. ಎಷ್ಟು ವರ್ಷ ಆಯಿತು? 43 ವರ್ಷ ಅಲ್ಲ? ನಮಗೊಂದ ಶಾವಿಗೆ ಬಾತು. ಸ್ಪೂನ್ ಇಲ್ವಾ? ಚಟ್ನಿ ಹಾಕೊಳ್ಳೋಣ. ಸ್ಪೂನ್ ಇಲ್ಲ, ಚಟ್ನಿ ಹಾಕೊಳ್ಳೋಣ. ಚಟ್ನಿಗೂ ಕ್ಯೂ ನಿಂತ್ಕೋಬೇಕು. ಹಾಂ, ಚಟ್ನಿ ಮಾಸ್ಟರ್ ನೀವೇನಾ? ಓಕೆ, ನಿಮ್ಮನ್ನು ಬಿಟ್ಬಿಡಿ ಚಟ್ನಿ ಸರ್ವ್ ಮಾಡೋಕ್ಕೆ. ಎಸ್, 2 ಐಟಮ್ ತೊಗೊಂಡಿದ್ದೀವಿ. ಫಸ್ಟ್ ನಾವು ಇಡ್ಲಿ ಟ್ರೈ ಮಾಡೋಣ. ಬಿಕಾಸ್ ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಪಕ್ಕದಲ್ಲಿ ಕಾಂಪೌಂಡ್ಗೆ ಹೋಗಿದ್ದಕ್ಕೆ ಹಾಸ್ಪಿಟ್ಲ್ ಅವರು ಬೇಡ ಸರ್ ಆ ಕಡೆನೇ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಇಡ್ಲಿ ನೋಡಿ ತುಂಬ ಸಾಫ್ಟಾಗಿದೆ. ಒಳ್ಳೆ ರವಾ ಇಡ್ಲಿ ಥರ ಒಳ್ಳೆ ಕನ್ಸಿಸ್ಟೆನ್ಸಿ. ದೊಡ್ಡ ವಡೆ, ಆಹಾ, ಕ್ರಂಚಿಯಾಗಿರೋವಂಥ ವಡೆ. ಸಿಕ್ಕಾಪಟ್ಟೆ ಚಟ್ನಿ ಡಿಪ್ಪು, ಹೆವಿ ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ಫಸ್ಟ್ ನಾವು ಇಡ್ಲಿನ ಬ್ರೇಕ್ ಮಾಡಿಕೊಂಡು ಚಟ್ನಿ ಜೊತೆ ಹೋಗ್ಬೋಣ. ಆಹಾ, ಗ್ರೀನ್ ಚಟ್ನಿ, ವೈಟ್ ಚಟ್ನಿ, ಗ್ರೀನ್ ಕಲರಲ್ಲಿದೆ. ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಗ್ರೀನ್ ಕಲರ್ಲಿದೆ. ತಿನ್ನೋಣ. ಹೌದಾ? ಚಟ್ನಿ ಡಾಮಿನೇಷನು, ಪುದೀನ ಫ್ಲೇವರು, ಹಸಿಮೆಣ್ಸಿನ್ಕಾಯಿ ಫ್ಲೇವರು. ಬಾಯಿಗಿಟ್ಟ ತಕ್ಷಣ ಪಟ್ಟಂತ ಹೊಡಿಯುತ್ತೆ. ಇಡ್ಲಿ ಅಂತೂ ತುಂಬ ಮಲ್ಗೆ ಥರ ಕಟ್ ಮಾಡಿದ ತಕ್ಷಣ ಫುಲ್ಲು ಓಪನ್ ಆಗ್ತದೆ, ಬಿಡಿ ಆಗ್ತಾಯಿದೆ. ಒಂದೊಳ್ಳೆ ಇಡ್ಲಿ, ನಿಜ ಚೆನ್ನಾಗಿದೆ. ಹುಳಿ ಇಲ್ಲ, ಫರ್ಮೆಂಟ್ ಆಗಿರೋ ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ಫ್ರೆಶ್ ಆಗಿರೋವಂಥ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಇಡ್ಲಿ, ಆ ಹುಳಿ ಫ್ಲೇವರ್ ಗೊತ್ತಾಗಲ್ಲ. ಇಡ್ಲಿನ ನೀವು ಆ್ಯಕ್ಚುಲಿ ಚಟ್ನಿ ಜೊತೆ ತಿನ್ನೋದು ಹಂಗೂ ತಿನ್ಬೋದು. ಸೂಪರಾಗಿದೆ. 50 ರೂಪಾಯಿಗೆ ಒಂದು ವಡೆ, 2 ಇಡ್ಲಿ, ನಿಜ ವರ್ತು. ಸೂಪರಾಗಿದೆ. ಒಂದು ಇಡ್ಲಿ ಕಾಸ್ಟ್ 20 ರೂಪಾಯಿ ಅನಿಸುತ್ತೆ. 2 ಇಡ್ಲಿಗೆ 40 ರೂಪಾಯಿ. ವಡೆ ಕಾಸ್ಟು ಮೋಸ್ಟ್ ಪ್ರಾಬಲಿ 10 ರೂಪಾಯಿ ಇರಬೇಕು, ಇಲ್ಲ 15 ರೂಪಾಯಿ ಇರಬೇಕು. ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಅಷ್ಟು ಹಂಗೆ ಸ್ವಲ್ಪ ವಡೆ ಟ್ರೈ ಮಾಡೋಣ. ಆಹಾ, ವಡೆ ಲೈಟಾಗಿ ಸಾಲ್ಟಿಯಾಗಿ, ಔಟ್ರ್ ಲೇಯರ್ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ. ಒಳಗಡೆ ಲೇಯರ್ ಬಂದು ಸಾಫ್ಟಾಗಿರುತ್ತೆ. ಕಡಿಬೇಕಾದ್ರೆ ಕರುಮ್ ಅಂತ ಆ ಸಾಫ್ಟ್ನೆಸ್ಸು ಬಾಯಿ ಸಿಗ್ತಾ, ಆ ಹಾರ್ಡ್ನೆಸ್ಸು ಬಾಯಿ ಸಿಗ್ತಾಯಿದ್ರೆ ಅದ್ಭುತ. ನಿಜ ಚೆನ್ನಾಗಿದೆ. ಸೂಪರ್. ವಡೆನೂ ಚೆನ್ನಾಗಿದೆ, ಇಡ್ಲಿನೂ ಚೆನ್ನಾಗಿದೆ. ಚಟ್ನಿ ಮಾತ್ರ ಆ ಒಂದು ಪುದೀನ ಫ್ಲೇವರು ಮತ್ತು ಆ ಒಂದು ಹಸಿಮೆಣ್ಸಿನ ಫ್ಲೇವರು ಯಥೇಚ್ಛವಾಗಿದೆ. ಅದು ಬಿಟ್ಟರೆ ತಿನ್ನಬೇಕಾದ್ರೆ ಮಜವಾಗಿದೆ. ನೆಕ್ಸ್ಟ್ ಐಟಮು ಶಾವಿಗೆ ಬಾತ್. ಸ್ಪೂನಿಗೆಲ್ಲ ಸೈಡ್ಗಿಟ್ಟು ಕೈ ಹಾಕೊಳ್ಳೋಣ. ಆಹಾ, ಹೆವಿ ಕ್ವಾಂಟಿಟಿ. 40 ರೂಪಾಯಿಗೆ ಇಷ್ಟು ಕ್ವಾಂಟಿಟಿ ನಿಜ ಚೆನ್ನಾಗಿರುತ್ತೆ. ನಮ್ಮ ಕಡೆ ಶಾವಿಗೆ ಉಪ್ಪಿಟ್ಟು ಅಂತಾರೆ, ಬೆಂಗಳೂರು ಕಡೆ ಶಾವಿಗೆ ಬಾತ್ ಅಂತಾರೆ. ಆ ಕೊಬ್ಬರಿ ತುರಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಾಣಿಸುತ್ತೆ. ಲೈಟಾಗಿ ಟರ್ಮರಿಕ್ ಪೌಡ್ರ್ ಹಾಕಿ ಮಾಡಿರೋದ್ರಿಂದ ಕಲರ್ ಚೇಂಜ್ ಇದೆ, ಯೆಲ್ಲೋ ಕಲರ್ಲಿದೆ. ತಿನ್ನೋಣ. ಚೆನ್ನಾಗಿದೆ. ಬಾಯಿಗಿಟ್ಟ ತಕ್ಷಣ ಕೊಬ್ಬರಿ ಫ್ಲೇವರು, ಲೈಟ್ ನಿಂಬೆಹಣ್ಣನ್ನು ಹಿಂಡಿರ್ತಾರೆ. ಫಸ್ಟು ಬಾಯಿಗೆ ಹೊಡೆಯೋದೇ ನಿಂಬೆಹಣ್ಣು ಫ್ಲೇವರು. ಇನ್ನೊಂದು ಬೈಟ್ ಮಾಡೋಣ. ಜೊತೆಗೆ ಲೈಟಾಗಿ ಆ ಟೊಮೊಟೊ ಫ್ಲೇವರ್ ಕೂಡ ಗೊತ್ತಾಗುತ್ತೆ.
ಹೌದಾ? ನಮ್ಮ ಕಡೆ ಈ ಥರ ಮಾಡುವ ಟೊಮೊಟೊನ ಹಾಕಲ್ಲ, ಟೊಮೊಟೊ ಹಾಕ್ತಾರೆ, ಇದು ನಿಂಬೆಹಣ್ಣೆಲ್ಲ ಹಿಂಡಲ್ಲ. ನಿಂಬೆಹಣ್ಣು ಸ್ವಲ್ಪ ಆ ಚಿತ್ರಾನ್ನ ಫ್ಲೇವರ್ ಥರ ಲೈಟಾಗಿ ಆ ಒಂದು ಫ್ಲೇವರು ಗೊತ್ತಾಗ್ತಾ ಹೋಗುತ್ತೆ. ಚಟ್ನಿ ಜೊತೆ ಸ್ವಲ್ಪ ಹಂಗೆ ತೊಗೊಂಡು, ಚಟ್ನಿ ಜೊತೆಗೆ ಮೋಸ್ಟ್ ಪ್ರಾಬಲಿ ಚೆನ್ನಾಗಿರಲ್ಲ ಅಂದ್ಕೊತೀನಿ, ಯಾಕಂದರೆ ಪುದೀನ ಫ್ಲೇವರ್ ಜಾಸ್ತಿ ಇದೆ, ಇದರಲ್ಲಿ ನಿಂಬೆಹಣ್ಣು ಫ್ಲೇವರ್ ಅಂತೆ, ಮತ್ತು ಆ ಟೊಮೊಟೊ ಬೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರಲ್ಲ ಅಂದ್ಕೊತೀನಿ. ಟ್ರೈ ಮಾಡೋಣ. ಲೈಟಾಗಿ ಸ್ವೀಟ್ ಕೊಡುತ್ತೆ ಆ ಚಟ್ನಿ. ಕೊಬ್ಬರಿ ಫ್ಲೇವರ್ ಇರುತ್ತಲ್ಲ, ಕೊಬ್ಬರಿ ಲೈಟಾಗಿ ಮರ್ಜಾದರೆ ಲೈಟಾಗಿ ಸ್ವೀಟ್ನೆಸ್ ಗೊತ್ತಾಗುತ್ತೆ. ಆ ನಿಂಬೆಹಣ್ಣು ಫ್ಲೇವರ್ನ ಮಟಾಶ್ ಮಾಡಿಬಿಡುತ್ತೆ. ಪುದೀನ ಯಥೇಚ್ಛವಾಗಿ ಹಾಕಿರೋದ್ರಿಂದ ಆ ಫ್ಲೇವರು ಮರ್ಜಾಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿದೆ. ತುಂಬ ಚೆನ್ನಾಗಿದೆ. 40 ರೂಪಾಯಿಗೆ ಹೊರತು. ಇದು ಬಿಟ್ಟರೆ ನಿಮಗೆ ಖಾರ ಬಾತ್ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಇನ್ನೂ ಸುಮಾರು ಐಟಮ್ ಸಿಗುತ್ತೆ. ಬಟ್ ಕ್ರೌಡ್ ಇರೋದ್ರಿಂದ ಯಾವ ಐಟಮ್ ಅಂತ ಒಳಗಡೆ ಕಿಚನ್ಗೆ ಅಲೋ ಮಾಡಲಿಲ್ಲ. ಬಿಕಾಸ್ ನಾವು ಬಂದಿರೋ ಸಂಡೇ ಮತ್ತು ಸ್ಯಾಟರ್ಡೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರಂತೆ. ನೋಡಿದ್ರೆ ಗೊತ್ತಾಗ್ತಾಯಿದೆ. ಇಲ್ಲಿಂದ ಹಿಡಿದು ಹಲವರು ಕ್ಯೂ ನಿಂತಿದ್ದಾರೆ, ತಗೋತಾರೆ, ಫ್ಯಾಮಿಲಿ ಜೊತೆ ಬರ್ತಾರೆ, ತೊಗೊಂಡೋಗಿ ಸೈಡ್ಗೆ ಹೋಗಿ ಫುಡ್ನ ಟ್ರೈ ಮಾಡ್ತಾರೆ. ನಿಜ ಬಂದರೆ ಬೆಳಗ್ಗೆ ಟೈಮು ಒಂದೊಳ್ಳೆ ಚಿಕ್ಕ ಟ್ರಾವೆಲ್ ಥರ ಆಗುತ್ತೆ, ಜೊತೆಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಇರುತ್ತೆ. ಬೆಸ್ಟ್ ಜಾಗ. ಇವ್ರ ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಇರ್ತಾರೆ. ಸಂಜೆ ಒಂದು 4:15 ಗಂಟೆಗೆ ಶುರು ಮಾಡಿದ್ರೆ ನೈಟ್ 9-9:30ವರೆಗೂ ರನ್ ಮಾಡ್ಕೊಂಬರ್ತಾರೆ. ಎಕ್ಸಾಕ್ಟ್ ನಿಮ್ಮ ಲೊಕೇಶನ್ ಬಂದು ರೈಲ್ವೆ ಸ್ಟೇಷನ್ ಇದೆ. ಈ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬರುವಂಥ ರಾಘವೇಂದ್ರ ಸ್ಟೋರ್ಸ್ ಅಥವಾ ರಾಘವೇಂದ್ರ ಟಿಫನ್ ಸೆಂಟರ್ ಅಂತ ಕೂಡ ಕರೀತಾರೆ. ನಿಮ್ಮ ಗೂಗಲಲ್ಲಿ ರಾಘವೇಂದ್ರ ಸ್ಟೋರ್ ಅಂತ ಹಾಕಿದ್ರೆ ಇದರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ. ಮಣಿಪಾಲ್ ಹಾಸ್ಪಿಟ್ಲ್ ಆಪೋಸಿಟ್ಟು, ಇನ್ನೂ ಎಕ್ಸಾಕ್ಟ್ಗಳು ಮಣಿಪಾಲ್ ಹಾಸ್ಪಿಟ್ಲ್ ಆಪೋಸಿಟ್ಟು ರೈಲ್ವೆ ಸ್ಟೇಷನ್ ಪಕ್ಕ. ಬಂದು ಯಾರನ್ನೇ ಕೇಳಿದ್ರು ಕೂಡ ರಾಘವೇಂದ್ರ ಟಿಫನ್ ಸೆಂಟರ್ ಇಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಜಾಗನ ತೋರಿಸ್ತಾರೆ. 43 ವರ್ಷದಿಂದ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್ಸು. ಏನಕ್ಕೋ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರೋದಕ್ಕೋ ಇಲ್ಲ ಏನಕ್ಕಂತ ಗೊತ್ತಿಲ್ಲ, ಎಲ್ಲ ಕಡೆನೂ ಈ ಥರ ಈ ಒಂದು ಐಟಮ್ಗಳು ಸಿಕ್ಕಿದ್ರು ಕೂಡ ಈ ಜಾಗ ಸಿಕ್ಕಾಬಟ್ಟೆ ಫೇಮಸ್ಸು. ಬೆಳಗ್ಗೆ ಸಂಡೇ ಅಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಫುಡ್ ಸ್ಯಾಟಿಸ್ಫೈ ಆಯಿತು, ಕೊಡೋ ಕಾಸಿಗೆ ವರ್ತು. ನಾನು ತೊಗೊಂಡ್ರೆ ಟೋಟಲ್ 90 ರೂಪಾಯಿ ಆಯಿತು. ಒಬ್ಬನಿಗೆ ಫುಲ್ ಸಫಿಷಿಯೆಂಟ್ ಆಗಿರುತ್ತೆ, ಇಬ್ಬರು ತಿನ್ಬೋದು ಆರಾಮಾಗಿ, ಆರೆಂಜ್ಗಿತ್ತು. ಸೊ ನೀವೇನೋ ನೆಕ್ಸ್ಟು ವೀಕೆಂಡ್ ಏನಾದರೂ ಪ್ಲಾನ್ ಮಾಡ್ತೀನಿ ಅಥವಾ ವೀಕ್ ಡೇಸಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕಂತ ಹುಡುಕ್ತಾ ಇದ್ದರೆ ಮಲ್ಲೇಶ್ವರಂ ಕಡೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ನಿಜ ಇಡ್ಲಿನೂ ಚೆನ್ನಾಗಿದೆ, ಇದು ಶಾವಿಗೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.